ಪರಲೋಕ ರಾಜ್ಯ ಯಾವ ಪಾಸ್ಟರ್ದಲ್ಲ, ಪರಲೋಕ ರಾಜ್ಯವು ಯಾವ ಹಣವಂತಂದಲ್ಲ, ಪರಲೋಕ ರಾಜ್ಯವು ಯಾವ ಭಿಕ್ಷುಕಂದಲ್ಲ, ಪರಲೋಕ ರಾಜ್ಯವು ಯಾರೋ ಕುಂಟದ ರೋಗಿ ಅಥವಾ ವ್ಯಭಿಚಾರ ಮಾಡುವಂಥ ಸ್ತ್ರೀದಲ್ಲ. ಯಾರು ನೀತಿಯಲ್ಲಿ ಜೀವಿಸ್ತಾ, ಯಾರು ಪರಿಶುದ್ಧತೆಯಲ್ಲಿ ಜೀವಿಸ್ತಾ, ದೇವರ ನಿಮಿತ್ತ, ಯೇಸು ಸ್ವಾಮಿ ನಂಬಿದ ನಿಮಿತ್ತ, ಆತನ ವಾಕ್ಯದ ನಿಮಿತ್ತ, ಒಳ್ಳೆಯ ಮಾರ್ಗಗಳ ನಿಮಿತ್ತವಾಗಿ, ಒಳ್ಳೆಯ ಕಾರ್ಯಗಳು ಮಾಡುವ ನಿಮಿತ್ತವಾಗಿ ಪೆಟ್ಟುಗಳು, ಅವಮಾನಗಳು, ಸರೆಮಾನಗಳು ಮತ್ತು ಸೆರೆಮನೆಗಳಿಗೆ ಹೋಗುವಂಥದ್ದು, ತಿರಸ್ಕಾರಗಳು, ಬಹಿಷ್ಕಾರಗಳು ಅನುಭವಿಸ್ತಾರೋ ಪರಲೋಕ ರಾಜ್ಯವು ಅವರದಂತೆ. ಹಲ್ಲೆಲೂಯಾ. ಹಾಗಾದರೆ ನೀನು ಸಹಿಸಿಕೊಳ್ತಿದೀಯಾ? ಪರಲೋಕ ರಾಜ್ಯ ನಿನ್ನದಾಗಿದೆ, ಪರಲೋಕ ರಾಜ್ಯ ನಿಮ್ಮದಾಗಿದೆ. ಹಲ್ಲೆಲೂಯಾ. ಕಾಣಿಕೆ ಕೊಟ್ಟವ್ರು ಪರಲೋಕ ರಾಜ್ಯಕ್ಕೆ ಬರಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆದರೆ ಹಿಂಸೆಯನ್ನು ತಾಳಿಕೊಳ್ಳೋರು ಪರಲೋಕವನ್ನು ಬಾಧ್ಯವಾಗಿ ಹೊಂದುತ್ತಾರೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ನೋಡಿ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಯಾಕೆ ಫಲ ಸಿಕ್ಕುವುದು? 11ನೇ ವಚನ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನೀನು ಸಂತೋಷ ಪಡಬೇಕಾಗಿರೋದು ನೀನು ಯಾವಾಗ ಜನರು ನಮಗೆ ಯೇಸು ಸ್ವಾಮಿ ನಿಮಿತ್ತವಾಗಿ ಬೈತಾರೋ, ಯೇಸು ಸ್ವಾಮಿ ನಿಮಿತ್ತವಾಗಿ ಇವರು ಕೀಳು ಜಾತಿ ದೇವರನ್ನು ಆರಾಧಿಸ್ತಿದ್ದಾರೆ, ಸೇವಿಸ್ತಿದ್ದಾರೆ ಅಂತ ತಪ್ಪಾಗಿ ಮಾತನಾಡ್ತಾರೆ, ಯಾವಾಗ ನಮ್ಮನ್ನು ಹೊಲಸು ಇವರು ಎಂಬುದಾಗಿ ತಳ್ತಾರೋ ಆಗ ಸಂತೋಷ ಪಡಬೇಕು. ಯಾಕೆಂದರೆ ಪರಲೋಕದಲ್ಲಿ ನನಗೆ ಹೆಚ್ಚಿನ ಬಹುಮಾನ ಸಿಗ್ತೈತೆ ಅಂತ. ಯಾರಿಗೆ ಹೆಚ್ಚಿನ ಬಹುಮಾನ? ಪ್ರಿಯರೇ, ದೇವರನ್ನ ಆರಾಧನೆ ಮಾಡುವವನಿಗೆ ಬಹುಮಾನ ಅಲ್ಲ. ಈ ಯೇಸು ಸ್ವಾಮಿ ಆರಾಧನೆ ಮಾಡುವ ನಿಮಿತ್ತವಾಗಿ, ಆತನು ಸೇವಿಸುವ ನಿಮಿತ್ತವಾಗಿ ಯಾರೆಲ್ಲ ಅವಮಾನವನ್ನು, ನಿಂದೆಯನ್ನು, ಕೆಟ್ಟ ಮಾತನ್ನು ಹೊತ್ತುಕೊಂಡು ಯೇಸು ಸ್ವಾಮಿ ನಿಮಿತ್ತವಾಗಿ ಸಹಿಸಿಕೊಂಡು ದೇವರನ್ನು ಸ್ತುತಿಸ್ತಾನೋ, ದೇವರ ಮಾರ್ಗದಲ್ಲಿ ಗಟ್ಟಿಯಾಗಿ ನಿಲ್ತಾನೋ, ದೇವರನ್ನು ಬಿಟ್ಟು ಬಿಡದೆ, ದೇವರನ್ನು ಅಲೆಗಳಿದೆ ಬೇಜಾರಾಗದೆ ದೇವರಿಗಾಗಿ ಜೀವಿಸ್ತಾನೋ ಆ ವ್ಯಕ್ತಿ, ಆ ಕುಟುಂಬ, ಆ ಸಭೆ ಪರಲೋಕದಲ್ಲಿ ಹೆಚ್ಚಿನ ಫಲವನ್ನು ಹೊಂದುತ್ತದಂತೆ. ಹಲ್ಲೆಲೂಯಾ. ಕೆಲವರು ಅಂತಾರೆ, ಬಹಳ ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿ ಬಲ ಸಿಗ್ತದೆ. ಖಂಡಿತ ಇಲ್ಲ. ಸ್ವಾಮಿ ಹೇಳಿತು ಒಂದೇ, ಪರಲೋಕ ಯಾರು ಬಾಧ್ಯರಾಗಿ ಹೊಂದುತ್ತಾರೆ? ನೀತಿಯ ನಿಮಿತ್ತವಾಗಿ ಹಿಂಸೆ ತಾಳುವವರು. ಯಾರು ಪರಲೋಕದಲ್ಲಿ ಹೆಚ್ಚಿನ ಬಹುಮಾನ ಪಡ್ಕೊಳ್ತಾರೆ? ಯೇಸು ಸ್ವಾಮಿ ನಿಮಿತ್ತವಾಗಿ ಕೆಟ್ಟ ಮಾತುಗಳನ್ನ ಯಾವಾಗ ಜನಗಳು ನಮ್ಮ ಮೇಲೆ ಹೊರಿಸ್ತಾರೋ, ಮಾತಾಡ್ತಾರೋ, ಸರಿಯಿಲ್ಲ ಅಂತಾರೋ, ಜಾತಿ ಬಿಟ್ಟವ್ರು ಅಂತಾರೋ, ಕುಲಗೆಟ್ಟಂಥವ್ರು ಏನಂತಾರೋ ಎಲ್ಲ ಸಹಿಸಿಕೊಂಡು ನೀನು ಪರಿಶುದ್ಧತೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಭಯಭಕ್ತಿಯಲ್ಲಿ ನೀನು ಕೊಟ್ಟಂಥ ರಕ್ಷಣೆ, ನೀನು ಕೊಡಲ್ಪಟ್ಟ ಪಾಪ ಕ್ಷಮಾಪಣೆ, ನೀನು ಕೊಟ್ಟಂಥ ಪರಿಶುದ್ಧತೆ ನೀನು ಕಾಪಾಡಿಕೊಂಡು ದೇವರಿಂದ ಓಡ್ತಾ ಇರ್ತೀಯೋ, ನಂಬಿಕೆಯಿಂದ ನಿಲ್ತಿ ದೇವ್ರತೋ ಆತನು ಬರುವ ತನಕ, ಆಗ ಪರಲೋಕದಲ್ಲಿ ನಿನಗೆ ಹೆಚ್ಚಿನ ಬಹುಮಾನ ಸಿಗ್ತದೆ. ಕೆಲವರು ಅಂತಾರೆ, ಅವ್ರ ಥರ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ಅವ್ರ ಥರ ನಾನು ಕರೆಕ್ಟಾಗಿ ವಾರ ಚರ್ಚಿಗೆ ಹೋಗೋಕ್ಕಾಗ್ತಿಲ್ಲ, ಅವ್ರ ಥರ ನಾನು ಕಾಣಿಕೆ ಕೊಡೋಕ್ಕಾಗ್ತಿಲ್ಲ, ಅವ್ರ ಥರ ನಾನು ಸೇವೆ ಮಾಡೋಕ್ಕಾಗ್ತಿಲ್ಲ, ಅವ್ರ ಥರ ನಾನು ನೆಲ ಗುಡ್ಸೋಕ್ಕಾಗ್ತಿಲ್ಲ, ಅವ್ರ ಥರ ಅವರು ಇವರು ನೋಡಬೇಡ. ದೇವರ ವಾಕ್ಯ ನೋಡು. ದೇವರ ವಾಕ್ಯ ಏನು ಹೇಳ್ತದೆ? ನನ್ನ ನಿಮಿತ್ತವಾಗಿ ಹಿಂಸೆನ ತಾಳ್ಕೊಳ್ತೀಯ, ಪರಲೋಕ ನಿನ್ನದು. ನಿಂದೆ ಅವಮಾನಗಳು, ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸುವಾಗ ಸಹಿಸ್ಕೊಳ್ತೀಯ, ಪರಲೋಕದಲ್ಲಿ ನಿನಗೆ ಹೆಚ್ಚಿನ ಬಹುಮಾನ. ಹಲ್ಲೆಲೂಯಾ. ಕೆಲವರು ಯೇಸು ಸ್ವಾಮಿ ನಿಮಿತ್ತವಾಗಿ ಬೈತಾರಪ್ಪ, ಆಡ್ಕೊಳ್ತಾರಂತಲೇ ಬಿಟ್ಬಿಡ್ತಾರೆ. ಯೇಸು ಸ್ವಾಮಿನ ಬಹುಮಾನನೇ ಕಳ್ಕೊಳ್ತಾರೆ, ಪರಲೋಕನೇ ಕಳ್ಕೊಬಿಡ್ತಾರೆ. ನಾವಾಗಿರಬಾರ್ದು ಪ್ರಿಯರೇ. ಯಾಕೆಂದರೆ ಯೇಸು ಸ್ವಾಮಿ ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯಂದಿರು ಯೇಸುವಿನ ಶರೀರವನ್ನು ನೋಡುವಾಗ, ಯೇಸುವಿನ ಶರೀರದಲ್ಲಿ ಸುರಿಯಲ್ಪಡುವಂಥ ಆ ಗಾಯಗಳಿಂದ ಆ ರಕ್ತವನ್ನು ನೋಡಿ, ಅಯ್ಯೋಯ್ಯೋ ಯೇಸುವಿಗೆ ಈಗ ಆಗೋಯ್ತಲ್ಲ, ಒಳ್ಳೇದು ಮಾಡಿದ ವ್ಯಕ್ತಿಗೆ ಈಗ ಆಗೋಯ್ತಲ್ಲ ಅಂತ ಹೇಳಿ ದಿಗಿಲು ಪಟ್ಟು ಎಲ್ಲಿ ಹಿಂಜರ್ದು ಹೋಗ್ಬಿಡ್ತಾರೋ ಅಂತ ಹೇಳಿ ಅವ್ರು ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಇವತ್ತು ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ, ಗ್ರಾಮಗಳಲ್ಲಿ ನಾವು ಯೇಸುವನ್ನು ನಂಬಿದ್ದೀವಿ ಅಂದರೆ ಸಾಕು, ನಮ್ಮ ನೋಡೋ ವಿಧಾನ ಬೇರೆ ಆಗಿರ್ತದೆ, ನಮ್ಮ ಜೊತೆ ಮಾತನಾಡೋದನ್ನು ಬೇರೆ ಆಗಿರ್ತದೆ. ನಮ್ಮ ನೋಡೋರನ್ನ ಕಳ್ಳರ ಥರ ನೋಡ್ತಾರೆ, ಕೊಲೆಗರ್ಕರ ಥರ ನೋಡ್ತಾರೆ, ನಮ್ಮನ್ನೇನೋ ಒಂಥರ ದರಿದ್ರ ಹೊಲಸೋನ ನೋಡ್ತಾರೆ. ಹಲ್ಲೆಲೂಯಾ. ಅದನ್ನು ನಾವು ಸಂತೋಷ ಪಡಬೇಕು. ಅವ್ರಿಗೆ ಗೊತ್ತಿಲ್ಲ ಪರಲೋಕ ರಾಜ್ಯ ನನ್ನದು ಅನ್ನೋದು. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿಲ್ಲ ಪರಲೋಕದಲ್ಲಿ ನಾನು ಇರ್ತೀನಿ, ಅವ್ರು ಇರಲ್ಲ ಅನ್ನೋದನ್ನು. ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಎರಡನೇದಾಗಿ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಿಮ್ಮ ಜೀವಿತದಲ್ಲಿ ಸೈತಾನು ಮಾಡುವಂಥ ಭಯಗಳು, ತರುವಂಥ ಚಿಂತೆಗಳು, ನಿನ್ನ ಆರೋಗ್ಯದ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ನಿನ್ನ ಕುಟುಂಬ ವಿಷಯದಲ್ಲಿ, ನಿನ್ನ ಯೋಚನೆ ಮೇಲೆ ಯೋಚನೆ ತಂದು, ನಿನ್ನ ಜೀವಿತ ಈಗ ಆಗ್ಬಿಡ್ತದೆ, ನಿನ್ನ ಜೀವಿತ ಆಗಾಗ್ಬಿಡ್ತದೆ, ನೀನು ನೆನೆಸಾಗಲ್ಲ, ಯೇಸು ನಿನ್ನ ಜೀವಿತದಲ್ಲಿ ಏನೂ ಮಾಡಲ್ಲ, ನಿನ್ನ ಪ್ರಾರ್ಥನೆಗೆ ಉತ್ತರನೇ ಕೊಡಲ್ಲ, ನೀನು ಹೀಗೆ ನಿನ್ನ ಜೀವಿತ ಇನ್ನು ಮುಗದೇ ಹೋಯ್ತು, ನಿನ್ನ ಅಂತ್ಯ ಆಗೋಯ್ತು, ನೀವು ಅಡಗಿಸಲ್ಪಡ್ತೀರಿ, ನೀವು ತಲೆ ಎತ್ತಕ್ಕಾಗಲ್ಲ, ನಿಮ್ಮ ಈ ಜೀವಿತ ಹೀಗೆ 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 ಅಂತ ಹೇಳಿ ಹೇಗೆ ನಿಮ್ಮ ಮನಸ್ಸುಗಳಲ್ಲಿ
ಮನಸ್ಸುಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಸೈತಾನು ಊದುತ್ತಾನೇ ಇರ್ತಾನೆ. ಆತನ ಆಲೋಚನೆಗಳು ತಂದು ತುಂಬುತ್ತಾನೇ ಇರ್ತಾನೆ. ಆ ಆಲೋಚನೆ ಮಧ್ಯದಲ್ಲಿ ನೀನು ಸೋತು ಹೋಗಬೇಡ. ನೀನು ಅಯ್ಯೋ ನಾನು ಅನ್ಕೊಂಡಂಗೆ ಆಗಲ್ವಾ, ದೇವ್ರು ನನ್ನ ಪರಿಸ್ಥಿತಿ ಬದಲಾಯಿಸಲ್ವಾ, ನಾನು ಬದಲಾವಣೆ ಮಾಡಲ್ವಾ, ದೇವ್ರನ್ನ ಪರಿಶುದ್ಧಗೊಳಿಸಲ್ವಾ, ದೇವ್ರನ್ನ ಕಣ್ಣೀರು ಒರೆಸಲ್ವಾ, ದೇವ್ರ ಈ ಸಾಲದಿಂದ ಬಿಡಿಸಲ್ವಾ, ದೇವ್ರ ಈ ರೋಗದಿಂದ ತೆಗೆಯಲ್ವಾ, ದೇವ್ರು ನನಗೆ ಜಯ ಕೊಡಲ್ವಾ. ಸೋತು ಹೋಗಬೇಡ. ದೇವರು ನೀನು ನೋಡಿ ಹೇಳ್ತಿದ್ದಾನೆ, ಸೈತಾನ ಹೇಳುವ ಪ್ರತಿಯೊಂದು ಯೋಚನೆಗೆ ತಲೆ ಆಡಿಸಿ ನೀನು ಕಳವಳ ಪಡಬೇಡ. ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ.